ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಿಮ್ಮ ಆಶೆ ನಾವು ಕೂಡ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ನನ್ನ ಹೇರ್ ಕೇರ್ ರೋಟೀನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ. ನೋಡ್ಬೋದು ನನ್ನ ಹೇರ್ ಎಷ್ಟು ತಿಕ್ಕಾಗಿದೆ, ಎಷ್ಟು ಸಿಲ್ಕಿ ಆಗಿದೆ ಅಂತ ಕೂಡ ತೋರಿಸ್ತಾ ಇದ್ದೀನಿ. ನಾನು ಯಾವ ರೀತಿ ಮನೇಲಿ ಹೋಮ್ ರೆಮಿಡಿ ಮಾಡ್ತೀನಿ ಅಂತ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ನಾನು ಸ್ಕೂಲ್ ಡೇಸಿಂದ ಹಾಗೆ ಹೋಮ್ ರೆಮಿಡಿ ಆಯಿಲ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಚಿಕ್ಕ ವಯಸ್ಸಿಂದನೇ ಇದೇ ಹೋಮ್ ರೆಮಿಡಿ ಆಯಿಲ್ನ ಯೂಸ್ ಮಾಡ್ತಿರೋದು. ಹಾಗಾಗಿ ನಿಮ್ಮ ಜೊತೆ ನಾನು ಕೂಡ ಸ್ವಲ್ಪ ಕೂಡ ವೈಟ್ ಹೇರ್ಸ್ ಆಗಿಲ್ಲ ಅಥವಾ ಸ್ಪ್ಲಿಟ್ಸ್ ಥರ ಆಗಿಲ್ಲ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಹೇರು, ಹಾಗೆ ಅಷ್ಟೇ ತಿಕ್ಕ ಕೂಡ ಇದೆ ನೋಡಿ. ಹಾಗಾಗಿ ನಾನು ಶೇರ್ ಮಾಡ್ತೀನಿ. ಹಾಗೆ ವ್ಲಾಗ್ನ ಪೂರ್ತಿಯಾಗಿ ನೋಡಿ. ನಿಮಗೇನೋ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತೀವಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಇದೇ ಥರ ನೀವು ಹೊಸ ವೀಡಿಯೋ ಕೂಡ ಅಪ್ಲೋಡ್ ಆಗಿರುತ್ತೆ, ಅವಾಗ ಸಪೋರ್ಟ್ ಮಾಡ್ತಾಯಿರಿ. ಬನ್ನಿ, ಇವತ್ತು ನನ್ನ ಹೇರ್ ಕೇರ್ ರೋಟಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮನೇಲಿ ಯಾವ ರೀತಿ ಹೇರ್ ಕೇರ್ಗೆ ಬೆಸ್ಟ್ ಆಗಿರುವಂತಹ ಆಯಿಲ್ನ ಪ್ರಿಪೇರ್ ಮಾಡೋದಂತ ಕೂಡ ತೋರಿಸ್ತೀನಿ. ಮನೇಲಿರುವಂಥ ಐಟಮ್ಸ್ನ ಯೂಸ್ ಮಾಡೇ ಹೇರ್ ಆಯಿಲ್ನ ಕೂಡ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಬರುತ್ತೆ. ಹೇರ್ ಕೂಡ ಅಷ್ಟೇ ಶೈನಿಂಗ್ ಆಗಿರುತ್ತೆ. ಹಾಗೆ ಕರ್ಬೇವು ಸೊಪ್ಪಿಂದ ಕೂಡ ಅಷ್ಟೇ ವೈಟ್ ಹೇರು ಬರೋದು ಕೂಡ ನಿಲ್ಲುತ್ತೆ. ದಪ್ಪನಾಗಿ ಕಪ್ಪು ಕೂದಲು ಕೂಡ ಬೆಳೆಯುತ್ತೆ. ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ಇದನ್ನು. ಬನ್ನಿ ನೋಡೋಣ ಅದು ಯಾವ ರೀತಿ ಹೇರ್ ಆಯಿಲ್ ಮಾಡ್ತೀನಿ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮಗೆ ಸರಿ ನೀವು ಹೇರ್ ಆಯಿಲ್ನ ಮಾಡಿಟ್ಕೊಳ್ಳೋದ್ರಿಂದ ನಿಮ್ಗೆ ಯಾವಾಗ ಬೇಕೋ ಆವಾಗ ಅದನ್ನು ಯೂಸ್ ಮಾಡ್ತಾ ಇರ್ಬೋದು. ಸ್ವಲ್ಪ ಮಾಡ್ಕೊಳೋಕ್ಕಿಂತ ಈ ರೀತಿ ಒಟ್ಟಿಗೆ ಇಷ್ಟು ಆಯಿಲ್ ಅಂತ ಮಾಡಿಟ್ಕೊಂಡು ಯಾವಾಗ ಬೇಕೋ ಆವಾಗ ನಿಮ್ಗೆ ಹಚ್ಕೊಳ್ತಾ ಇರ್ಬೋದು. ಹೇರು ಕೂಡ ಅಷ್ಟೇ ಗ್ರೋತ್ ಆಗುತ್ತೆ, ಹಾಗೆ ಸ್ಪ್ಲಿಟ್ಸ್ ಆಗಲ್ಲ. ಆಮೇಲೆ ಏರ್ ಫಾಲ್ ಕಮ್ಮಿ ಆಗುತ್ತೆ ಅದರಿಂದ. ಅದರಲ್ಲಿ ದಾಸವಾಳ, ಆಮೇಲೆ ಅಲೋವೆರಾ ಹಾಕ್ಕೊಬೋದು, ಅಥವಾ ಕೊಕೊನಟ್ ಆಯಿಲ್, ನೀವು ಯಾವ್ದು ಯೂಸ್ ಮಾಡ್ತೀರೋ ಆಯಿಲ್ ಹಾಕ್ಕೊಬೋದು. ನಾನು ಸದ್ಯಕ್ಕೆ ಕೊಕೊನಟ್ ಆಯಿಲು ಮತ್ತು ಕೊಕೊನಟ್ ಆಯಿಲ್ ಯೂಸ್ ಮಾಡ್ತೀನಿ. ಹಾಗೆ ದಾಸವಾಳ ಹೂವು ಯೂಸ್ ಮಾಡ್ತಿದ್ದೀನಿ. ಬೇಕಾದರೆ ನೀವು ಆಲೋವೆರಾನು ಕೂಡ ಹಾಕ್ಕೊಬೋದು. ಹಾಗೆ ಕಪ್ಪು ಜೀರಿಗೆ ಅಂತ ಬರುತ್ತಲ್ಲ ಅದು. ಹಾಗೆ ನಾನು ಮತ್ತು ಈರುಳ್ಳಿ ಮತ್ತು ಮೆಂತ್ಯ ಕಾಳನ್ನ ಯೂಸ್ ಮಾಡ್ತಿದ್ದೀನಿ. ಅದರಿಂದ ಏನೇನು ಬೆನಿಫಿಟ್ಸ್ ಅಂತ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಹಾಗೆ ಕರ್ಬೇವಿನಿಂದ ಎಷ್ಟು ಉಪಯೋಗ ಇದೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಕರ್ಬೇವಿನ ಎಲೆಗಳಲ್ಲಿ ಅರೋಮ್ಯಾಟಿಕ್ ಆಗಿದ್ದು ಅದು ಆ್ಯಂಟಿ ಮೈಕ್ರೋಬಿನ್ ಗುಣಲಕ್ಷಣಗಳು ಕೂಡ ಇರುತ್ತೆ. ಕರ್ಬೇವಿನ ಎಲೆಗಳನ್ನು ಬ್ಯಾಕ್ಟೀರಿಯಾವನ್ನು ತೊಡೆದು ಹಾಕಿ ಕೂದಲಿನ ಸೋಂಕಾಗಿರ್ಬೋದು ಅಥವಾ ಮಾಲಿನ್ಯದಿಂದ ಅದು ನಮ್ಮ ಹೇರ್ನ ಪ್ರೊಟೆಕ್ಟ್ ಮಾಡುತ್ತೆ. ಮತ್ತು ಬಿಳಿ ಕೂದಲಿನ ಸಮಸ್ಯೆ ಕೂಡ ಇರ್ಬೋದು. ಅಂಥವ್ರಿಗೆ ಕರಿಬೇವಿನ ಎಲೆನ ಎಣ್ಣೆ ಜೊತೆ, ಕೊಬ್ಬರಿ ಎಣ್ಣೆ ಜೊತೆಗೆ ಚೆನ್ನಾಗಿ ಕುದಿಸ್ಕೊಂಡು ಆ ಎಣ್ಣೆ ಸ್ವಲ್ಪ ಹಸಿರು ಕಲರ್ ಬರೋವರೆಗೂ ಚೆನ್ನಾಗಿ ಕುದಿಸ್ಬಿಟ್ಟು ತಲೆಗೆ ನೆತ್ತಿ ಮೇಲೆ ಹಾಕಿ ಯೂಸ್ ಮಾಡೋದು ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ಬಿಳಿ ಕೂದಲು ಕೂಡ ಕಮ್ಮಿ ಆಗುತ್ತೆ. ಇದರಲ್ಲಿ ಕರ್ಬೇವಿನ ಸೊಪ್ಪಲ್ಲಿ ಜಾಸ್ತಿ ಪ್ರೋಟೀನ್, ಫೈಬರ್, ಕ್ಯಾಲ್ಸಿಯಂ, ಜೀವಸತ್ವಗಳು ಜಾಸ್ತಿ ಇರುತ್ತೆ. ಕೂದಲು ಉದುರೋದು ಕೂಡ ತಡೆಯುತ್ತೆ ಇದು. ಕರ್ಬೇವಿನ ಸೊಪ್ಪಿನ ಜೊತೆಗೆ ಮೆಂತ್ಯ ಕಾಳನ್ನು ಕೂಡ ಹಾಕಿಬಿಟ್ಟು ಎಣ್ಣೆನ ತಯಾರಿಸ್ಕೊಳ್ತೀನಿ. ತುಂಬ ಅಂದರೆ ಕೂದಲು ಸಮಸ್ಯೆಗೆ ಬೆಸ್ಟ್ ಒನ್ ಅಂದರೆ ಮೆಂತ್ಯ ಕಾಳು ಕೂಡ. ಏಕೆಂದರೆ ಅದು ಶೈನಿಂಗ್ ಬರೋ ರೀತಿ ಮಾಡುತ್ತೆ ತಲೆ ಕೂದಲನ್ನ. ಹಾಗೆ ಒಟ್ಟು ಇದ್ರೂ ಕೂಡ ಅದನ್ನು ಕೂಡ ಕಮ್ಮಿ ಮಾಡುತ್ತೆ. ಮೆಂತ್ಯ ಕಾಳಲ್ಲಿ ವಿಟಮಿನ್ ಬಿ ಜಾಸ್ತಿ ಇರುತ್ತೆ. ಇದು ಕೂದಲಿಗೆ ನೆರವನ್ನು ಕೂಡ ನೀಡ್ತದೆ. ಕೂದಲು ಬೇರಿಗೆ ಬೇಕಾದಂಥ ಶಕ್ತಿಯನ್ನು ಕೂಡ ಒದಗಿಸ್ತದೆ ಮೆಂತ್ಯ ಕಾಳಲ್ಲಿ. ಹಾಗೆ ಕೂದಲು ತುಂಡಾಗಿರ್ತದಲ್ಲ ಅದನ್ನು ಕೂಡ ಆಗಿರ್ಬೋದು, ಅದನ್ನು ಕೂಡ ನಿವಾರಣೆ ಮಾಡುತ್ತೆ. ಹಾಗೆ ಬಲಿಷ್ಠವಾಗಿ ಕೂದಲು ಬೆಳೆಯೋಕ್ಕೆ ಕೂಡ ಸಹಾಯ ಮಾಡುತ್ತೆ ಮೆಂತ್ಯ ಕಾಳು ಕೂಡ. ನೆಕ್ಸ್ಟ್ ನಾನು ಯೂಸ್ ಮಾಡ್ತಿರೋದು ದಾಸವಾಳ ಹೂವು ಕೂಡ ಅಷ್ಟೇ ಆಗಿರ್ಬೋದು, ಎಲೆ ಕೂಡ ಆಗಿರ್ಬೋದು, ಕೂದಲಿನ ಬೆಳವಣಿಗೆ ದಪ್ಪವಾಗಿ ಬೆಳಕು ಕೂಡ ಸಹಕಾರ ಆಗಿರುತ್ತೆ. ಮತ್ತು ಬಿಳಿ ಕೂದಲು ಕೂಡ ಅದು ತಡೆಯುತ್ತೆ. ಅದರಲ್ಲಿ ನೈಸರ್ಗಿಕವಾಗಿ ಔಷಧಿಗಳು ಕೂಡ ಇರುತ್ತೆ. ಅದರಲ್ಲಿ ಹೆಚ್ಚಾಗಿ ವಿಟಮಿನ್ ಎ ಮತ್ತು ಸಿ ಅಂಶ ಇರುತ್ತೆ. ತಲೆ ಕೂದಲು ಸೀಲ್ಡ್ ಬರದೇ ಇರೋ ರೀತಿ ಆಗಿರ್ಬೋದು, ಅಥವಾ ತಲೆ ಕೂದಲನ್ನ ದೃಢವಾಗಿರಿಸುತ್ತೆ ಈ ದಾಸವಾಳ ಹೂವು. ಹಾಗೆ ಈ ಎಣ್ಣೆನ ಯಾವ ರೀತಿ ತಯಾರಿಸಬೇಕು ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತಿರೋದು. ನಾನು ಅದನ್ನು ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣ ಆಯಿಲ್ ಹಾಕ್ಕೊಂಡು ಅದಕ್ಕೆ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ನೀವು ಬೇಕಾದ್ರೆ ಒಣ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಮಾಡ್ಕೊಬೋದು. ಸದ್ಯಕ್ಕೆ ಹಸಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ದಾಸವಾಳ ಹೂವು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿವರೆಗೂ ಕುದಿಸ್ಕೊಳ್ತಿದ್ದೀನಿ. ತದನಂತರ ಮೆಂತ್ಯ ಕಾಳನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಚೆನ್ನಾಗಿ ಕುದಿಸ್ಕೊಳ್ತಿದ್ದೀನಿ. ಇದು ಒಂದು ಸ್ವಲ್ಪ ಹಸಿರು ರೀತಿ ಕಲರ್ ಚೇಂಜ್ ಆಗುತ್ತೆ. ಅವಾಗೂ ಚೆನ್ನಾಗಿ ಕುದಿಸ್ಕೊಂಡು ಈ ರೀತಿ ಬಾಟ್ಲಲ್ಲಿ ತೆಗೆದಿಟ್ಕೊಳ್ತೀನಿ. ನನಗೆ ಯಾವಾಗ ಬೇಕೋ ಆವಾಗ ಬೌಲಲ್ಲಿ ಹಾಕ್ಕೊಂಡ್ಬಿಟ್ಟು ತಲೆಗೆ ಚೆನ್ನಾಗಿ ಹಚ್ಕೊಂಡಾದ್ಮೇಲೆ ಒಂದು 10 ನಿಮಿಷ ಚೆನ್ನಾಗಿ ಮಸಾಜ್ ರೀತಿ ಮಾಡ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.